ಕಳಸಾಯಿಂದ ಹೊರನಾಡು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಯಾರಾದರೂ ಲಾಸ್ಟ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಲಾಸ್ಟ್ ವೀಡಿಯೋಸ್ ಎಲ್ಲ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಬನ್ನಿ ಹೊರನಾಡಿಗೆ ಹೋಗೋಣ. ಈ ಬಸ್ ಯಾಕೆ ತೋರಿಸ್ತಿದ್ದೀನಿ ಅಂತನ, ಸೊ ಬಸ್ ಹಿಂದ್ಗಡೆ ಬೋರ್ಡ್ ಮೇಲೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಹೊರನಾಡು ಪಕ್ಕ ಎಳನೀರು ಅಂತ ಇದೆ. ಸೊ ಕಾಣಿಸ್ತಿದೆ ಅನಿಸುತ್ತೆ, ಎಳನೀರು ಅಂತಿದೆ. ನಾನು ಫಸ್ಟ್ ಟೈಮು ಎಳನೀರು ಅಂತ ಒಂದು ಊರಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಎಳನೀರು ಊರವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾವು ಎಳನೀರವರು ಅಂತ ಕಮೆಂಟ್ ಮಾಡಿ. ಓಕೆನಾ? ಲಾಸ್ಟ್ ಟೈಮು ಕುದುರೆಮುಖದ ವಿಡಿಯೋ ಮಾಡಿದಾಗ ನಾವು ಕುದುರೆಮುಖದವರು ಅಂತ ಕಮೆಂಟ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ವೇ ಟು ಟೆಂಪಲ್ ಅಂತ ಇದೆ. ಮಾತಾಡ್ತಾ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಸೊ ಬನ್ನಿ ಹೋಗೋಣ. ಹಾಗೆ ಈ ವಿಡಿಯೋದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಇಲ್ಲಿ ಯಾಕೆ ಬಂದು ನೆಲೆಸಿದ್ರು ಅಂತ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಹೊರನಾಡಲ್ಲಿ ಸ್ಟೇ ಆಗಬೇಕು ಅಂತಂದರೆ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ದೇವಸ್ಥಾನದ ಕಮಿಟಿಯಿಂದನೂ ರೂಮ್ಸ್ ಕೂಡ ಅವೈಲೇಬಲ್ ಇದೆ. 250 ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾನು ಮುಂಚೆನೇ ಆನ್ಲೈನ್ ರಿಜಿಸ್ಟರ್ ಮಾಡಿಸ್ತೀನಿ ಅಂದರೆ ಅದಕ್ಕೂ ಕೂಡ ಅವೈಲೇಬಲ್ ಇದೆ. ನೀವು ಬರಬೇಕಿನ್ನ ಮುಂಚೆನೇ ರಿಜಿಸ್ಟರ್ ಮಾಡಿಸ್ಕೊಂಬನ್ನಿ. ಇಲ್ಲ ನಾನು ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ಅಂದರೆ ಫ್ರೆಶ್ ಅಪ್ ಆಗೋ ರೂಮ್ ಇದೆ, ಲಗೇಜ್ ರೂಮ್ ಇದೆ. ಫ್ರೆಶ್ ಅಪ್ ಆಗಿ ಲಗೇಜ್ ಇಟ್ಬಿಟ್ಟು ನೀವು ದೇವಸ್ಥಾನ ದರ್ಶನ ಮಾಡ್ಕೊಂಬಿಟ್ಟು ಪ್ರಸಾದ ತೊಗೊಂಬಿಟ್ಟು ನೀವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೋದು. ನಾವು ಜಸ್ಟ್ ಫ್ರೆಶ್ ಅಪ್ ಆಗ್ತಿದ್ದೀವಿ ಬಿಕಾಸ್ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು. ಸೊ ಇದು ಲಗೇಜ್ ರೂಮು, ಲಗೇಜ್ ಇಟ್ಬಿಟ್ಟು ಹೋಗೋಣ. ಹಾಗೆ ದರ್ಶನದ ಟೈಮಿಂಗ್ಸು ಬೆಳಗ್ಗೆ 6:30 9 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ಸಂಜೆ 7 ಗಂಟೆಯಿಂದ 9:30 ತನಕ ಇರುತ್ತೆ. ಈಗ ಸ್ಥಳ ಪುರಾಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಮ್ಮೆ ಶಿವ ಮತ್ತು ಪಾರ್ವತಿಯು ಪಗಡೆ ಆಟ ಆಡುವಾಗ ಇಬ್ಬರ ನಡುವೆ ಮಾತಿನ ವಾಗ್ವಾದ ಶುರುವಾಗುತ್ತದೆ. ಆಗ ಪರಮಶಿವ ಈ ಲೋಕವೇ ಮಾಯೆ ಎಂದು, ಇಲ್ಲಿರುವ ಸಕಲ ವಸ್ತುಗಳೇ ಮಾಯೆ ಎಂದು, ಆಹಾರವೂ ಸಹ ಮಾಯೆ ಎಂದು ಹೇಳುತ್ತಾರೆ. ಆಗ ಕೋಪಗೊಂಡ ಪಾರ್ವತಿ ದೇವಿಯು ಅದೃಶ್ಯಳಾಗಿ ಆಹಾರವನ್ನು ಈ ಲೋಕದಿಂದ ಮಾಯ ಮಾಡುತ್ತಾರೆ. ಪಾರ್ವತಿ ದೇವಿ ಹೀಗೆ ಮಾಡಿದ್ದರಿಂದ ಲೋಕದಲ್ಲಿ ಹಾಹಾಕಾರ ಉಂಟಾಗುತ್ತದೆ. ಜನರು ಹಸುವಿನಿಂದ ನರಳಾಡುತ್ತಿರುತ್ತಾರೆ. ಪರಮಶಿವನೂ ಸಹ ಹಸುವಿನ ಬಿಸಿ ಮುಟ್ಟುತ್ತದೆ. ಇದರಿಂದ ಪರಮಶಿವನು ಆಹಾರದ ಮಹತ್ವವನ್ನು ತಿಳಿದುಕೊಳ್ಳುತ್ತಾರೆ. ನಂತರ ಜನರ ದುಸ್ಥಿತಿಯನ್ನು ನೋಡಲಾರದೆ ಪಾರ್ವತಿ ದೇವಿಯು ಕರುಣೆಯಿಂದ ಕಾಶಿಯಲ್ಲಿ ಅಡಿಗೆ ಮನೆಯನ್ನು ತೆರೆದು ಎಲ್ಲರಿಗೂ ಆಹಾರವನ್ನು ನೀಡುತ್ತಾರೆ. ಪರಮಶಿವನೂ ಸಹ ಹಸಿವಿನಿಂದ ಬಳಲಿ ಕಾಶಿಗೆ ಆಗಮಿಸಿ ಪಾರ್ವತಿ ದೇವಿಯ ಮುಂದೆ ಆಹಾರ ಭಿಕ್ಷೆಯನ್ನು ನೀಡುವಂತೆ ತನ್ನ ಬಟ್ಟಲನ್ನು ನೀಡುತ್ತಾರೆ. ಆಗ ಪಾರ್ವತಿ ದೇವಿಯು ಮಮತೆಯಿಂದ ಪರಮಶಿವನಿಗೆ ಆಹಾರವನ್ನು ನೀಡಿ ಪರಮಶಿವನಿಗೆ ಹಸಿವನ್ನು ನೀಗಿಸುತ್ತಾರೆ. ಜನರಿಗೆ ಅನ್ನವನ್ನು ನೀಡಿ ಜನರ ಹಸಿವನ್ನು ನೀಗಿಸಿದ್ದರಿಂದ ದೇವಿಗೆ ಅನ್ನಪೂರ್ಣೇಶ್ವರಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇಂಥ ಮಹಿಮೆಯುಳ್ಳ ಅನ್ನಪೂರ್ಣೇಶ್ವರಿ ದೇವಿಯನ್ನು ಅಗಸ್ತ್ಯ ಮುನಿಗಳು 8ನೇ ಶತಮಾನದಲ್ಲಿ ಈ ಹೊರನಾಡು ಎಂಬ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇದೇ ಇಲ್ಲಿಯ ಸ್ಥಳ ಪುರಾಣ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈಗ ನಾವು ದೇವರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಸೇವೆ ಕೌಂಟರ್ ಹತ್ರ ಬಂದ್ವಿ. ಪ್ರಸಾದ ತೊಗೋಬೇಕು. ಸೊ ಬನ್ನಿ ಪ್ರಸಾದ ತೊಗೊಂಡು ಹೋಗೋಣ. ಸೊ ನಾವು 120 ರುಪೀಸ್ದು ಪ್ರಸಾದ ತೊಗೊಂಡ್ವಿ. ಯಾಕೆಂದರೆ ನಮಗೆ ಊಟದ ಟೈಮಿಗೆ ಬರಲಿಲ್ಲ ಅಲ್ವಾ, ಅನ್ನ ಪ್ರಸಾದ ಅಂತೂ ಸಿಕ್ಕಲಿಲ್ಲ. ಸೊ ಇದರಲ್ಲೇ ಸ್ವಲ್ಪ ಅಕ್ಕಿ ಕೊಡ್ತಾರಂತೆ. ಅದರಲ್ಲಿ ಮನೆಗೆ ಹೋಗ್ಬಿಟ್ಟು ನಾವು ಅನ್ನ ಮಾಡ್ತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರಸಾದನ ಊಟ ಮಾಡ್ಬೋದು. ಹಾಗಾಗಿ 120 ರುಪೀಸ್ ತೊಗೊಂಡ್ವಿ. ಈ ಕವರಲ್ಲಿ ಅಕ್ಕಿ ಮತ್ತು ದೇವ್ರ ಪ್ರಸಾದಗಳೆಲ್ಲ ಇದೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾವು 120 ರುಪೀಸ್ದೇ ಪ್ರಸಾದ ತೊಗೊಂಡ್ವಿ. ಸೊ ಪ್ರಸಾದ ತೊಗೊಂಡು ಎಲ್ಲ ಹೊರಗೆ ಬಂದ್ವಿ. ನೋಡ್ತಾ ಇರ್ಬೋದು ಎಕ್ಸಿಟ್ ಈ ಥರ ಇದೆ. ಹಾಗೆ ಇಲ್ಲೊಂದು ಸ್ವಲ್ಪ ಅಂಗಡಿಗಳಿತ್ತು. ಹಾಗೆ ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ. ನಾವು ಹೋದಾಗ ಅಷ್ಟೇನು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಏಕೆಂದರೆ ನಾವು ಹೋದಾಗಲೇ 5:30 ಆಗಿತ್ತು. ಹಾಗಾಗಿ ಆಮೇಲೆ ನಾವು ಇಲ್ಲಿ ಸ್ಟೇ ಆಗಲಿಲ್ಲ. ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು, ಧರ್ಮಸ್ಥಳಕ್ಕೆ ಹೋಗಬೇಕು. ಹಾಗಾಗಿ ನಾವು ಇಲ್ಲೆಲ್ಲೂ ಸ್ಟೇ ಆಗಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಅಂಗಡೀಲಿ ಎಲ್ಲ ಹಿತ್ತಾಳೆ ಸಾಮಾನು ಸಿಗುತ್ತೆ. ದೀಪದಿಂದ ಪೂಜೆ ಐಟಮ್ಸ್ ಏನೇನು ಬೇಕು ಎಲ್ಲನೂ ಸಿಗುತ್ತೆ. ನೋಡಿ ಇಲ್ಲಿ ಆಮೆ ಇದೆ. ಹಾಗೆ ಪೂಜೆ ಐಟಮ್ಸ್ ಏನು ಬೇಕು, ದೀಪ ಆಗಿರ್ಬೋದು, ಕಾಮಾಕ್ಷಿ ದೀಪ, ಆ ಥರ ಎಲ್ಲನೂ ಸಿಗುತ್ತೆ. ನೋಡಿ ಆನೆ ಕೂಡ ಇದೆ. ಈ ಥರ ತುಂಬ ಚೆನ್ನಾಗಿದೆ. ಬಟ್ ರೇಟೂ ಎಲ್ಲ ಕಡೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ನೋಡಿ ಈ ಥರ ಬಟ್ಲು ಎಲ್ಲ ಹಿತ್ತಾಳೆದೇ ಇದೆ. ಚೆನ್ನಾಗಿದೆ ನೋಡೋಕ್ಕೂ.
ತಟ್ಟೆಗಳು, ಲೋಟ ಮತ್ತು ಪೂಜೆಗೆ ಏನೇನು ಯೂಸ್ ಮಾಡ್ತೀವಿ, ಚಂಬಾಗಿರ್ಬೋದು, ದೀಪಗಳಾಗಿರ್ಬೋದು, ಊದ್ಗಡೆ ಸಿಕ್ಸಕ್ಕೆ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲನೂ ಹಿತ್ತಾಳಲ್ಲೇ ಸಿಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ. ಹಾಗೆ ಈ ಕಡೆ ಎಲ್ಲ ಮಾಮೂಲಿ ಸರ, ಬಳೆ ಆ ಥರ ಶಾಪ್ ಇದೆ. ಹಾಗೆ ನಾವು ಊಟ ಮಾಡಿರಲಿಲ್ಲ ಅಲ್ವಾ, ಸೊ ಇಲ್ಲೇ ಊಟ ಮಾಡ್ಕೊಂಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ನಾವಿವಾಗ ಧರ್ಮಸ್ಥಳಕ್ಕೆ ಹೋಗಬೇಕು. ನೆಕ್ಸ್ಟು ಟೈಮ್ ಬಂದ್ಬಿಟ್ಟು 5:45, 6 ಗಂಟೆ ಆಗಿದೆ. ನಾವು ಲಗೇಜ್ ತೊಗೊಂಡು ಇಟ್ಟಿದ್ವಲ್ಲ, ಲಗೇಜ್ ತೊಗೊಂಡ್ಬಿಟ್ಟು ನಾವು ಎಕ್ಸಿಟ್ ಆಗಬೇಕು ಈಗ. ಸೊ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.